ರಿಕ್ವೆಸ್ಟ್ ಮಾಡಿದ್ರೆ ಮುಖ್ಯಮಂತ್ರಿ 100% ಒಪ್ತಾರೆ. ನಿಮ್ಮನ್ನೇ ಕರ್ಕೊಂಡು 100 ಒಪ್ತಾರೆ ನಮ್ಮ ಭರೋಸಾ ಇದೆ. ತಾವು ಕನ್ವಿನ್ಸ್ ಮಾಡಬೇಕು ಅಷ್ಟೇ. ಅಧ್ಯಕ್ಷರೇ ತಾವು ಕನ್ವಿನ್ಸ್ ಮಾಡಿದ್ರೆ ಕೆಲಸ ಆಗುತ್ತೆ. ಮೇಡಮ್ ಅವರು ನಿಜವಾಗಿ ಎಲ್ಲರಿಗೆ ತೊಂದರೆ ಆಗ್ತಾ ಇದೆ. ಕುತ್ಕೊಂಡ್ರೆ ಹಿಂದಿನ ಸರ್ಕಾರ ಇವರಿಗೆ ಯಾವುದೇ 1 ರಿಂದ 10 HP ಅವರಿಗೆ ರಿಯಾಯಿತಿ ಕೊಡ್ಲಿಲ್ಲ. ನಮ್ಮ ಸರ್ಕಾರ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ ಮೇಲೆ 1 ರಿಂದ 10 HP ಅವರಿಗೆ ಫ್ರೀನೇ ಕೊಟ್ಲಿ. ಫಿಕ್ಸ್ ಚಾರ್ಜಸ್ ಲೈನ್ ಚಾರ್ಜಸ್ ಮಾತ್ರ ಅವ್ರು ಕೊಡ್ಲೇಬೇಕು. ಆ ಆದೇಶದಲ್ಲಿ ಅದು ಇದೆ. ಅದನ್ನು ಅವ್ರ ಪ್ರಶ್ನೆ ಇತ್ತು ಇರ್ಲಿ. ಬಟ್ ಅದಕ್ಕೆ 1 ರಿಂದ 10 HP ಕೊಟ್ಟ ಮೇಲೆ 10 ರಿಂದ 20 HP ಕೊಡೋಂದ್ರು. ಅದಕ್ಕೂ ಕೂಡ ₹1.25 ಕೊಟ್ಟಿದ್ದೀವಿ. ಎಲ್ಲ ಹೊರೆ ಸೇರಿ 120 ರಿಂದ 130 ಕೋಟಿ ಬರ್ತಾ ಇದೆ. ಇನ್ನು ಕೆಲವೊಬ್ರು ಏನು ಏಪ್ರಿಲ್ ನಿಂದ ನವೆಂಬರ್ ವರೆಗೆ ಎಷ್ಟು ಜನ ಉಳಿದಿದ್ದಾರೆ ಅದನ್ನಷ್ಟು ಮನ್ನಾ ಮಾಡಿಸಿ ಅಂತ ಇದ್ದಾರೆ. ಅದನ್ನ ನಾನು ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ರೆ ಬಿಡಿ. ರೈಟ್ ಅಲ್ಲ ಮನೆ ಅಧ್ಯಕ್ಷರೇ ಕೊಡ್ರಿ. ಈಗ 2.5 ವರ್ಷ ಮೇಲ್ಪಟ್ಟ ಆಯ್ತ. ಅವ್ರು ನಿರಂತರ ಉದ್ಯೋಗ ಬಿಟ್ಟು ತಿರುಗಾಡತಾರ. ಅವರಲ್ಲಿ ಹೋಗಿದ್ರೆ ಮನೆಗೆ ಬಿಜಾಪುರಕ್ಕೂ ಅವ್ರ ಮನೆಗೆ ಹೋಗಿ ಬಂದಾರ. ಅವ್ರು ಕೂಡ ಮೀಟಿಂಗ್ ಮಾಡಿ ಬಂದಾರ. ಅಲ್ಲಲ್ರಿ ನಾನು ಹೇಳ್ತೀನಿ, ನಮ್ ಇದ್ದರೇ ಕೇಳ್ರಿ. ಅವ್ರ ಪಾಪ ಬಡವರು, ಅವ್ರಿಗೇನೋ ಬದುಕಲಾಕ ಆಗಲ್ಲ. ಮುಖ್ಯಮಂತ್ರಿ ಬಂದ್ರ ನೋಡ್ರಿ. 1 ಮೀಟರ್ ಮೇಡಮ್ ನಮ್ದು ಏನ್ ವಿಚಾರ ಐತೆ ಅಂದ್ರ ಬರೇ ಹಿಂದಿನ ಗೌರ್ಮೆಂಟ್ ಮಾಡಬೇಡ್ರಿ ದಯಮಾಡಿ. ನೀವೇನು ಆಶ್ವಾಸನೆ ಕೊಟ್ಟಿದ್ದಿಲ್ಲ. ನಾವು ಅಧಿಕಾರ ವಹಿಸ್ಕೊಂಡ ತಕ್ಷಣ ನಾವು 10 HP 20 HP ವರೆಗೆ ಮನ್ನಾ ಮಾಡ್ತೀವತ್ತ ಹೇಳಿದಿರ್ತಾವ. ಫ್ರೀ ಕೊಡ್ತೀವತ್ತ. ಫ್ರೀ ಕೊಟ್ಟದ್ರೊಳಗಿಂದ 6 ತಿಂಗಳು ಉಳಿದದ. 1 ನಿಮಿಷ ಇದ್ದೋಣ. ಪ್ರಣಾಳಿಕೆ ಒಳಗೆ ನಾವು ಘೋಷಣೆ ಮಾಡ್ತೀವಿ ತತ್ಕ್ಷಣ ಅಂತ ಬರೀದಿಲ್ಲ. ನಿಮ್ಮ ಪ್ರಣಾಳಿಕೆನೂ ಹಂಗೆ ಇರ್ತದೆ, ನನ್ನ ಪ್ರಣಾಳಿಕೆನೂ ಹಂಗೆ ಇರ್ತದೆ. ಆದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ನಾವು ಇಂಪ್ಲಿಮೆಂಟ್ ಮಾಡಬೇಕಾಗಿದ್ದು 1-5-6 ತಿಂಗಳ ನಂತರ ಮಾಡಿದೀವಿ. ಅದು ಪ್ರಾಸ್ಪೆಕ್ಟಿವ್ ಆಗ್ತದೆ, ರೆಟ್ರಾಸ್ಪೆಕ್ಟಿವ್ ಆಗೋದಿಲ್ಲ. ಆದ್ರೂ ನಾನೇನ್ ಹೇಳ್ತಾ ಇದ್ದೀನಿ, ನಿಮ್ ಸರ್ಕಾರ ಮಾಡದೇ ಇರೋ ಕೆಲಸ ನಾವು ಮಾಡಿದೀವಿ. ನೀವು ನಮ್ಗೆ ಶಬಾಷ್ಗಿರಿ ಕೊಡಬೇಡಿ. 6 ತಿಂಗಳದೇನದ ಬಿಡಿಸೋದಿದೆಯಲ್ಲ, ನಾನು ನೀವು ಸೇರಿ ಪ್ರಯತ್ನ ಮಾಡೋಣ. ದಯಮಾಡಿ ಮುಖ್ಯಮಂತ್ರಿ ಅವರು ಬಂದಾರ, ಅವರು ಬಂದಾರ. ನೀವು ಅವ್ರಿಗೆ ಹೇಳ್ರಿ, ನಾವು ವಿನಂತಿ ಮಾಡ್ಕೋತೀವಿ. ನೀವು ಅವ್ರಿಗೆ ಕುಂಬ್ಲಾಕ ಸಾಧ್ಯ ಇಲ್ಲ ರೀ ಸರ್. ಉದ್ಯೋಗ ಬಂದಾಗತ್ತೆ ಅವ್ರದ್ದು. ಅರ್ಥ ಮಾಡ್ಕೊಳ್ಳಿ. ಬಿಜೆಪಿ ಸರ್ಕಾರ ಏನ್ ಮಾಡಿದ್ರು? ಬಿಜೆಪಿ ಸರ್ಕಾರ ಇದ್ದಾಗಲೂ ರಿಯಾಯಿತಿ ವಿದ್ಯುತ್ ಕೊಡ್ಲಾಕ್ ಪ್ರಾರಂಭ ಮಾಡಿದ್ದ ಯಡಿಯೂರಪ್ಪನವ್ರು. ಬಿಜೆಪಿ ಸರ್ಕಾರ ಬಿಜೆಪಿ ಇವತ್ತು ನೇಕಾರರ ಜನರ ನೆಮ್ಮದಿ ಜೀವನ ನೋಡ್ತಾ ಇದ್ದಾರೆ ಅಂತ ಬಿಜೆಪಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆ ಕಾರ್ಯಕ್ರಮಗಳ. ಈಗ ನಾನ್ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳ ಹತ್ರ 6-7 ತಿಂಗಳದ್ ನಮ್ಗೇನ್ ಬಾಳ್ ಹೊರೆಯಲ್ಲ. ನಾನು ಹೋಗಿ ಕರ್ಕೊಂಡು ತಾವೇ ಕನ್ವಿನ್ಸ್ ಮಾಡಿದ್ರೆ ಮುಖ್ಯಮಂತ್ರಿ 100% ಒಪ್ತಾರೆ. ಕರೆಂಟ್ ಬಿಲ್ 5-6 ತಿಂಗಳದ್ ನಮ್ ಸರ್ ಕನ್ವಿನ್ಸ್ ಮಾಡ್ಬೇಕು. 1 ನಿಮಿಷ ನಿಂದ 5-6 ತಿಂಗಳ ಹಿಂದೆ ಪ್ರಣಾಳಿಕೆಯಲ್ಲಿ 1 ರಿಂದ 10 HP ವರೆಗೆ ಫ್ರೀ ಕೊಡ್ತೀವಿ ಅಂತಿದ್ವಲ್ಲ ನಮ್ಮ ಪ್ರಣಾಳಿಕೆಯಲ್ಲಿ. ಅದು ಕೊಟ್ಟಿದೀವಿ ಸರ್. ಆದ್ರೆ ಅದು ನಾವು ಮೇನಲ್ಲಿ ಸರ್ಕಾರ ಬಂದ ಮೇಲೆ ನವೆಂಬರ್ ವರೆಗೆ ಚಾರ್ಜಸ್ ಆಗಿದೆ. ಆ ನವೆಂಬರ್ದಲ್ಲಿ ಮೇ ಟು ನವೆಂಬರ್ ಎಷ್ಟು 1-4-5 ತಿಂಗಳದಿದೆ, ಅದನ್ನಷ್ಟು ಬಿಟ್ಕೊಡಿ ಅಂತ ಹೇಳ್ತಾರೆ. ಮನೆ ಸಭಾಧ್ಯಕ್ಷ ಮುಖ್ಯಮಂತ್ರಿ ಆದ್ರೆ ಓಕೆ. ಸಮಸ್ಯೆ ಬಗ್ಗೆ ಇದ್ರಾಗ ರಾಜಕಾರಣ ಮಾಡಬಾರ್ದು. ಮುಖ್ಯಮಂತ್ರಿ ಓಕೆ, ರಾಜಕಾರಣ ಮಾಡ್ತಾ ಇಲ್ಲ. ಸಭಾಧ್ಯಕ್ಷ ನೇಕಾರ ವಿಚಾರದಲ್ಲಿ ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ. ನಾವೇನ್ ಅದ್ರ ನಮ್ಮ ವಿನಂತಿ ಇಷ್ಟೇನೆ, ಇಷ್ಟೇ ಸ್ವಾಮಿ. ನಮ್ಮ ಸಭಾಧ್ಯಕ್ಷ ನಮ್ಮ ವಿನಂತಿ ಇಷ್ಟೇನೆ, ನೇಕಾರ ವಿಚಾರದಲ್ಲಿ ಚೌಕಾಸಿ ಮಾಡುವಂತದ್ದು ಬೇಡ. ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ. ಅದೇನು ಇನ್ನು 5-6 ತಿಂಗಳು ಏನ್ ಮಾಡ್ಬೇಕು ಅದನ್ನ ಸೇರಿಸ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿ, ಅಷ್ಟೇ ಮಾಡಿ ಅಂತ ವಿನಂತಿ ಮಾಡ್ತಾ ಇರುವಂತದ್ದು. ಸಣ್ಣ ನೇಕಾರರಿದ್ದಾರೆ ಸಚಿವರು, ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ಅವ್ರು ಇನ್ನೂ ಸಣ್ಣ ಸಣ್ಣ ರೈತರಿದ್ದಾರೆ. ನಾನು ನೀವು ಕೂಡ ಹೋಗಿ ಮಾಡೋಣ. ಡೇಟ್ ಕೊಡ್ರಿ, ಮುಂದಿನ ವಾರ ಒಂದ್ ಡೇಟ್ ಕೊಡ್ರಿ, ಎಲ್ಲಾರು ಕೂಡ್ಕೊಂಡು ಮುಖ್ಯಮಂತ್ರಿ ಮೇಡಮ್. ನಾವು ನೀವು ಕೂಡ ಮಾಡೋಣ. ಅಲ್ಲಿ ತಗ ಡಿಸ್ಕನೆಕ್ಟ್ ಮಾಡಬೇಡ ಅಂತ ಹೇಳ್ರಿ. ಅಲ್ಲ, ಲೈಟ್ ಡಿಸ್ಕನೆಕ್ಟ್ ಮಾಡಿ ಅವ್ರು ಅದು ನಾನು ಹೇಳ್ತೀನಿ ಅವರಿಗೆ. 1230 ಪ್ರಶ್ನೆಯನ್ನ ಚರ್ಚೆ ಮಾಡಿ ನಗರಾಭಿವೃದ್ಧಿ ಮತ್ತು ನಗರ
ನಗರ ಯೋಜನಾ ಸಚಿವರನ್ನ ಕೇಳಲು ಬಯಸ್ತಾ ಇದ್ದೀನಿ. ಪ್ರಯತ್ನ ತಾವು ಮಾಡ್ತಾ ಇದ್ದೀರಿ, ನಿಮ್ ಜೊತೆ ನಾವು ಸಹಕಾರ ಮಾಡ್ತೀವಿ. ಸಂಘರ್ಷಕ್ಕೆ ಹೋಗೋದ್ ಬೇಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.